ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಸಮ್ ಆಫ್ ದ ಕಾಮನ್ ಮಿಸ್ಟೇಕ್ಸ್ ಜಿಮ್ಮಿಗೆ ಸೇರ್ಕೊಂಡಿರೋ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ, ಏನೇನು ಅವಾಯ್ಡ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಮಿಸ್ಟೇಕ್, ಜಿಮ್ಗೆ ಹೋಗೋಕ್ಕೆ ಯಾವಾಗಲೂ 30 to 1 hour ಬಿಫೋರ್ ಮೀಲ್ನ ಯಾವಾಗಲೂ ತಿನ್ನಬೇಕು. ನೀವು ಜಿಮ್ಗೆ ಹೋಗ್ಬೇಕಾದ್ರೆ 5 to 10 minutes ಇರಬೇಕಾದ್ರೆ ಏನಾದ್ರು ರೈಸು ಚಿಕನ್ ಆ ಥರ ಏನಾರು ತಿನ್ಕೊಂಡು ಹೋಗೋದೆಲ್ಲ ಮಾಡಬೇಡಿ. ಈ ಥರ ಏನಾದ್ರು ತಿನ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ಅದು ನಿಮ್ಮ ಬಾಡಿ ಹೋಗಿ ಸ್ಟಮಕಲ್ಲಿ ಬ್ರೇಕ್ ಡೌನ್ ಆಗಿ ಅದು ನಿಮ್ಮ ಬ್ಲಡ್ಡಿಗೆ ಸರ್ಕ್ಯುಲೇಟ್ ಆಗೋಕ್ಕೆ 1 hour ಇಂದ 1.5 hour ಬೇಕು. ನೀವು 5 minutes ಬಿಫೋರೇ ಮೀಲ್ ತಿಂದು ಜಿಮ್ಗೆ ಹೋದರೆ ಅದು ನಿಮ್ಮ ಹೊಟ್ಟೆ ಒಳಗಡೆ ಬ್ಲೋಟಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಇದರಿಂದ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಫುಡ್ನ ಯಾವಾಗಲೂ 1 hour ಅಥವಾ 45 minutes ಬಿಫೋರ್ ವರ್ಕೌಟ್ ತಿನ್ನಿ. ಅವಾಗ ಸ್ವಲ್ಪ ನಿಮ್ಮ ಬಾಡಿಗೆ ಹೋಗಿ ಅದು ಡೈಜೆಸ್ಟ್ ಆಗಿ ಎನರ್ಜಿ ಸಿಗ್ಬೋದು. ಸೆಕೆಂಡ್ ಮಿಸ್ಟೇಕ್, ಯಾವಾಗಲೂ ವರ್ಕೌಟ್ ಮಾಡುವಾಗ ಫಸ್ಟು ಪ್ರಾಪರ್ ಫಾರ್ಮ್ ಕಲಿಯಿರಿ. ಪ್ರಾಪರ್ ಫಾರ್ಮ್ ಕಲಿತಾದ್ಮೇಲೆ ನೀವು ವೆಯ್ಟ್ ಇನ್ಕ್ರೀಸ್ ಮಾಡಿ. ನಾನೀಗ ಸುಮಾರು ಜನ ನೋಡಿರ್ತೀನಿ ಜಿಮ್ಮಲ್ಲಿ ಫಸ್ಟ್ ಜಾಯ್ನ್ ಆಗಿ 2-3 days ಆಗಿರುತ್ತೆ, 1 week ಆಗ್ತಿದ್ದಂಗೆ ಫುಲ್ ವೆಯ್ಟ್ ಹಾಕೊಂಡು ಆ ಕಡೆ 20 ಈ ಕಡೆ 20 kg ಇಟ್ಕೊಂಡು ಬೈಸಿಪ್ಸ್ ಕರ್ಲಿಂಗ್ ಎಲ್ಲ ಸ್ವಿಂಗ್ ಮಾಡ್ಕೊಂಡು ಮಾಡೋದು. ಈ ಥರ ಎಲ್ಲ ಮಾಡಬೇಡಿ. ಆ ಥರ ಮಾಡಿದಾಗ ನಿಮ್ಗೆ ಯಾವ ಮಜಾಲು ಮಾಡ್ತಿದ್ದೀನಿ ಅಂತಲೇ ನಿಮ್ಗೆ ಗೊತ್ತಾಗಿರಲ್ಲ. ಸೊ ಫಸ್ಟ್ ಬೇಸಿಕ್ ಫಾರ್ಮ್ ಹೆಂಗೆ ಮಾಡಬೇಕು ಅನ್ನೋದು ಕಲೀರಿ. ಕಲಿತು ಆಮೇಲೆ ಪ್ರೋಗ್ರೆಸಿವ್ ಆಗಿ ವೆಯ್ಟ್ ಇನ್ಕ್ರೀಸ್ ಮಾಡಿ. ಮೂರನೇ ಮಿಸ್ಟೇಕ್ ಬಂದು, ನೀವು ಯಾವಾಗಲೂ ಹೊಸ ಪರ್ಸನಲ್ ರೆಕಾರ್ಡ್ ಅಂತಂದರೆ ವೆಯ್ಟ್ ಫಸ್ಟ್ ಟೈಮ್ ಯಾವಾಗಲೂ ಮ್ಯಾಕ್ಸಿಮಮ್ ವೆಯ್ಟ್ ಲಿಫ್ಟ್ ಮಾಡ್ತಿದ್ದೀರ ಅಂತಂದಾಗ ಯಾವಾಗಲೂ ಸ್ಪಾಟರ್ನ ಪಕ್ಕದಲ್ಲಿ ಇಟ್ಕೊಂಡಿರಿ. ಯಾಕಂದರೆ ಸ್ಕ್ವಾಟ್ ಮಾಡುವಾಗ ಅಥವಾ ಬೆಂಚ್ ಪ್ರೆಸ್ ಅಥವಾ ಡಂಬಲ್ ಪ್ರೆಸ್ ಏನಾದ್ರು ಮಾಡಬೇಕಾದ್ರೆ ಸ್ಲಿಪ್ ಆದರೆ ಕೈ ಎದೆ ಮೇಲೆ ಬರೋ ಚಾನ್ಸಸ್ ಇರುತ್ತೆ, ಅದರಿಂದ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಇಂಜುರಿನ ಅವಾಯ್ಡ್ ಮಾಡಬೇಕು ಅಂತಂದರೆ ಪಕ್ಕ ಯಾವಾಗಲೂ ಸ್ಪಾಟರ್ ಇಟ್ಕೊಳ್ಳೋದು ಬೆಸ್ಟು. ಇನ್ನೊಂದು ಏನು ಹೇಳಬೇಕು ಅಂತಂದರೆ ಯಾವಾಗಲೂ ವರ್ಕೌಟ್ ಮಾಡುವಾಗ ಬಿಟ್ವೀನ್ ಸೆಟ್ಟಲ್ಲಿ ಅಟ್ಲೀಸ್ಟು 40 seconds to 1 minute ಗ್ಯಾಪ್ ಕೊಡಿ. ಆ ಗ್ಯಾಪಲ್ಲಿ 3 ಆಕ್ಸಿಜನ್ ತಗೊಳ್ಳಿ. 3 ಆಕ್ಸಿಜನ್ ತಗೊಂಡಾಗ ಬ್ಲಡ್ಡಲ್ಲಿ 3 ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ. ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದ್ದಾಗ ನಿಮ್ಗೆ ಎನರ್ಜಿ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಸ್ವಲ್ಪ ಬಿಟ್ವೀನ್ ಸೆಟ್ಟಲ್ಲಿ ಸ್ವಲ್ಪ 1 minute ಆ ಥರ ರೆಸ್ಟ್ ಮಾಡಿ. ಸುಮ್ಮನೆ ಈಗ ಒಂದು ಸೆಟ್ ಮಾಡಿ 10 seconds ಆದ ತಕ್ಷಣ ಮತ್ತೆ ಒಂದು ಸೆಟ್ ಮಾಡೋದು, ಅದಕ್ಕಿಂತ 1 minute ತಗೊಂಡ್ರೆ ಸ್ವಲ್ಪ ಎನರ್ಜಿ ನಿಮಗೆ ವೇಟಿನ ಜಾಸ್ತಿ ಲಿಫ್ಟ್ ಮಾಡ್ಬೋದು. ಫೈನಲಾಗಿ ಎಲ್ಲರೂ ಕಾಮನಾಗಿ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಸ್ಕ್ವಾಟ್ ಮಾಡುವಾಗ ಅಥವಾ ಲೆಗ್ ಪ್ರೆಸ್ ಏನಾದ್ರು ಮಾಡುವಾಗ ಯಾವಾಗಲೂ ನೀನು ಸ್ವಲ್ಪ ಒಂದು 95% ಸ್ಟ್ರೈಟ್ ಇರಬೇಕು. ಕಂಪ್ಲೀಟ್ ಸ್ಟ್ರೈಟ್ ಮಾಡಬೇಡಿ. ಸ್ಟ್ರೈಟ್ ಆಗೋದ್ರಿಂದ ಈ ಥರ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲೆಗ್ ಸ್ಕ್ವಾಟ್ ಮಾಡುವಾಗ ಆಗಿರ್ಬೋದು, ಲೆಗ್ ಪ್ರೆಸ್ ಆಗಿರ್ಬೋದು, ಡಂಬಲ್ ಪ್ರೆಸ್ ಆಗಿರ್ಬೋದು, ಬೆಂಚ್ ಪ್ರೆಸ್ ಆಗಿರ್ಬೋದು, ಆದಷ್ಟು 95% ಸ್ಟ್ರೈಟ್ ಮಾಡಿ. ಕಂಪ್ಲೀಟ್ ಸ್ಟ್ರೈಟ್ ಮಾಡಿದ್ರೆ ಅದು ರಿವರ್ಸ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದ ಇಂಜುರೀಸ್ ಆಗ್ಬೋದು. ಇದಿಷ್ಟು ಜಿಮ್ಮಲ್ಲಿ ಮಾಡೋ ಬೇಸಿಕ್ ಮಿಸ್ಟೇಕ್ಸ್ಗಳು, ಮತ್ತು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ವರ್ಕೌಟ್ ಚೆನ್ನಾಗಿ ಮಾಡ್ಬೋದು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಈ ಥರ ವಿಡಿಯೋಗಳು ನೋಡಬೇಕು ಅಂತ ಅನಿಸಿದ್ರೆ, ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.